ಒಂದು ನಶೆಯ ಬಗ್ಗೆ, about narcotics and other substances which tend to completely derail the life of a student. ಇನ್ಸ್ಪಿರೇಷನ್ ಬಗ್ಗೆ ನಮ್ಮ ಡಿ ಸಿ ಸಾಹೇಬರು ಮಾತಾಡ್ತಾರೆ. ಹಿ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ನಮ್ಮ ಜಿಲ್ಲೆಯನ್ನ ಅತ್ಯುತ್ತಮವಾಗಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ನಮಗೂ ಕೂಡ ಈಸ್ ಅ ಗೈಡ್, ಈಸ್ ಅ ಪರ್ಸನಲ್ ಗೈಡ್ ಅಂಡ್ ಫಿಲಾಸಫರ್ ಫಾರ್ ಮೀ ಆಲ್ಸೋ, ನಾಟ್ ಜಸ್ಟ್ ಇನ್ ದಿ professional sense, even in the personal sense, he has continuously guided us, and that just shows his mammoth of experience and his knowledge. ಅದೆಲ್ಲ ಅವರು ನಿಮ್ಮ ಜೊತೆ ಇಷ್ಟರಲ್ಲೇ ಹಂಚ್ಕೊಳ್ತಾರೆ. ನಾನು ಈ ಒಂದು ಮಾದಕ ವಸ್ತುವಿನ ಬಗ್ಗೆ, ಯಾಕೆ ಈ ಮಾದಕ ವಸ್ತುವಿನಿಂದ ನಾವೆಲ್ಲರೂ ಕೂಡ ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು ಕಥೆಯಲ್ಲಿ ಇಬ್ರು ಹುಡುಗರು ಅದೇ ಊರಲ್ಲಿ ಬೆಳೀತಾರೆ, ಅದೇ ಒಂದು ಶಾಲೆಯಲ್ಲಿ ಓದ್ತಾರೆ. ಆದ್ರೆ ಇಬ್ರು ಬೆಂಗಳೂರಿಗೆ ಹೋಗ್ತಾರೆ ಕಾಲೇಜ್ಗೆ, ಇಬ್ರು ಅಂಡರ್ ಗ್ರಾಜುಯೇಷನ್ ಅಲ್ಲಿ ಇಬ್ರು ಬೆಂಗಳೂರಿಗೆ ಸೇರ್ಕೊಳ್ತಾರೆ. ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಬ್ರು ಓದೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಎಂಟೈರ್ ಜೀವನದಲ್ಲಿ ಇಬ್ರು ಕೂಡ ಒಳ್ಳೆ ಮಾರ್ಕ್ಸ್, ಒಳ್ಳೆಯ ಒಂದು ರೆಸ್ಪೆಕ್ಟೇಬಲ್ ಆಗಿ ಅವರ ಹಳ್ಳಿಯಲ್ಲಿ ಒಂದು ಹೆಸರು ಮಾಡ್ಕೊಂಡು ಹೋಗಿರ್ತಾರೆ. ಕಾಲೇಜಿಗೆ ಹೋದ್ಮೇಲೆ ಒಬ್ಬ ಒಂದು ದಾರಿ ಹಿಡಿತಾನೆ, ಇನ್ನೊಬ್ಬ ಇನ್ನೊಂದು ದಾರಿ ಹಿಡಿತಾನೆ. ಆ ದಾರಿ ಏನು ಅಂದ್ರೆ, ಯಾರೋ ಒಬ್ಬ ಪಕ್ಕದಲ್ಲಿ ಇದ್ದವನು ಬಾಯಲ್ಲಿ ಒಂದು ಸ್ವಲ್ಪ ಸಿಗರೇಟ್ ಸೇರು ಅಂತ ಹೇಳಿ ಶುರು ಮಾಡೋನು, ಅದು ಸಿಗರೇಟ್ ಇಂದ ಗಾಂಜಾ ಇಂದ ಅಫೀಮಿಂದ ಹೆರಾಯಿನ್ ತನಕ ಹೋಗುತ್ತೆ. ಇನ್ನೊಬ್ಬ ಅದೇ ಹುಡುಗನಿಗೆ ಇದನ್ನೇ ಕೊಡ್ತಾನೆ, ನೀವು ತಗೊಳ್ಳಿ ಅಂತ. ಅವ್ನು ನನಗೆ ಇವೆಲ್ಲ ಬೇಡ, ನಂದಾಯ್ತು, ನಾನು ಕೆಲಸ ನೋಡ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ. ಯಾರು ಆ ದಿನ ಸಿಗರೇಟ್ ಶುರು ಮಾಡಿದ ಅವನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಳ್ಳನಾಗಿ ಬರ್ತಾನೆ. ಯಾರು ಆ ಸಿಗರೇಟ್ ಬೇಡ, ಈ ಗಾಂಜಾ ಬೇಡ ಅಂತ ಹೇಳಿದ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ತಾನೆ. ಎಲ್ಲ ಒಂದೇ ಇದೆ, ಅವರಿಬ್ರು ಜೀವನದಲ್ಲಿ ಎಲ್ಲರೂ ಒಂದೇ ಇದೆ. ಕೇವಲ ಆ ಒಂದು ಇನ್ಸಿಡೆಂಟ್ ಅಷ್ಟೇ ಬಿಟ್ಟು, ಆ ಒಂದು ಇನ್ಸಿಡೆಂಟ್ ಅಲ್ಲಿ ಒಬ್ಬ ನನಗೆ ಸಿಗರೇಟ್ ಬೇಡ ಅಂತ ಒಬ್ಬ ಆಯ್ತು ಕೊಡುವಂತ ಅಂತ. ಅವರ ಜೀವನ ಹೆಂಗೆ ಚೇಂಜ್ ಆಗ್ತದೆ ನೋಡಿ. ಇದು ನಿಮ್ಗೆ ಯಾಕೆ ಈ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಅಂದ್ರೆ, ಇದು ಇವಾಗ ಕರೆಂಟ್ಲಿ ನಾನು ಏನ್ ಹೇಳಿದ್ದು, ಅವ್ನು ನಮ್ಮ ಶಿವಮೊಗ್ಗ ಕೋಟೆ ಸ್ಟೇಷನ್ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅದೇ ಸ್ಟೇಷನ್ ಅಲ್ಲೇ ಅವನ ಗಾಂಜಾ ಕೇಸಲ್ಲಿ ಅವನ್ನ ನಾವು ಇನ್ನೊಬ್ಬನ ಒಳಗೆ ಹಾಕಿರೋದು. ಸೊ ಇಟ್ ಇಸ್ ಅ ರಿಯಲ್ ಸ್ಟೋರಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾವು ನಮ್ಮ ಒಂದು ಲೈನ್ ಆಫ್ ವರ್ಕ್ ಅಲ್ಲಿ ಕಂಟಿನ್ಯೂಸ್ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಈ ತರ ಒಂದು ಕಥೆಗಳು. ಅದಕ್ಕೋಸ್ಕರನೇ ನಾವು ಯಾವಾಗಲೇ ಒಂದು ಸ್ಕೂಲು, ಶಾಲೆಗೆ, ಕಾಲೇಜ್ಗೆ ಹೋದಾಗ ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅನ್ನೇ ನಾವು ಕೊಟ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಾವು ಬೇರೆ ಏನು ಕಟ್ಟುಕತೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿದಿನ ಎಲ್ಲಾ ರೀತಿಯ ವಿಚಾರಗಳಲ್ಲೂ ಒಳ್ಳೆಯದು ಕೆಟ್ಟದು ಪ್ರತಿಯೊಂದನ್ನು ನೋಡ್ತೀವಿ. ಅದಕ್ಕೋಸ್ಕರನೇ ಅದನ್ನ ನಾವು ಇಟ್ಕೊಂಡು ನಿಮಗೆ ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳುವಳಿಕೆಯನ್ನ ನೀಡೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಈ ಒಂದು ಗಾಂಜಾ ಮತ್ತೆ ಈ ಒಂದು ಸಿಗರೇಟು ಅಥವಾ ಆಲ್ಕೋಹಾಲ್ ಯಾಕೆ ನಾವು ಅದರಿಂದ ದೂರ ಇದೀವಿ ಅಂತೀವಿ ಅಂದ್ರೆ, ಇದೆಲ್ಲವೂ ಅಡಿಕ್ಟಿವ್. ಅದು ಒಂದ್ಸರ್ತಿ ಶುರು ಮಾಡಿದ್ರೆ ನಿಮಗೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಎಷ್ಟೇ ಕಷ್ಟಪಟ್ರು ಅದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ. ಅಂಡ್ ಅದನ್ನ ಸೇವನೆ ಮಾಡಬೇಕು ಅಂದ್ರೆ ಅದು ಫ್ರೀ ಆಗಿ ಯಾರು ಕೊಡೋದಿಲ್ಲ. ನಿಮಗೆ ದುಡ್ಡು ಬೇಕು. ನಮ್ಮ ಸ್ಟೂಡೆಂಟ್ಸ್ ಯಾರು ದುಡಿಯೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ತಂದೆ ತಾಯಿ ಹತ್ರ ದುಡ್ಡು ಕೈಯೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲದೆ ತಾಯಿ ಪರ್ಸಿಂದ, ತಂದೆ ಜೇಬಿಂದ ದುಡ್ಡು ಕದೀತಾರೆ. ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಅವ್ರ ಆ ನಶೆ ಒಂದು ತಲೆಯಲ್ಲಿ ಅದೇ ಇರುತ್ತೆ ಅವರಿಗೆ. ಒಂದಿನ ಅವರು ತಂದೆ ತಾಯಿ ಹತ್ರ ಕದೀತಾರೆ, ನೆಕ್ಸ್ಟ್ ದಿನ ಅವರು ಅದನ್ನ ಬಿಟ್ಟು ಬೇರೆ ಯಾರೋ ಹತ್ರ ಕದಿಯೋದನ್ನ ಶುರು ಮಾಡ್ಕೊಳ್ತಾರೆ. ಬಿಕಾಸ್ ದಟ್ ಅಡಿಕ್ಷನ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್. ಅವರಿಗೆ ಬೇರೆ ದಾರಿ ಇಲ್ಲ. ಯಾವಾಗ ಅವರು ಈ ತರ ಮಾಡಕ್ಕೆ ಶುರು ಮಾಡ್ತಾರೆ, ನಮ್ಮ ಹತ್ರ ಸಿಗಾಕೊಂಡು ನಮ್ಮ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ತೀವಿ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಚೇಂಜಸ್. ನೀವು ಈ ಸಣ್ಣ ಪುಟ್ಟ ವಿಚಾರಗಳನ್ನ
ಎಷ್ಟು ಸೂಕ್ಷ್ಮವಾಗಿ ಅವಾಯ್ಡ್ ಮಾಡ್ತಿರೋ, ಎಷ್ಟು ಜಾಗೃತರಾಗಿ ನೀವು ಇರ್ತಿರೋ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದು. ಇದು ಕೇವಲ ನಾನು ಅವರ ತಂದೆ ತಾಯಿಯವರ ಬಗ್ಗೆ ಒಂದು ಹೇಳಿದೆ. ಇನ್ನೊಂದು ಅವರ ಹೆಲ್ತ್ ಎಫೆಕ್ಟ್ಸ್. ನೀವು ಯಾರೇ ಒಬ್ರು ಗಾಂಜಾ ಹೊಡೆಯೋರನ್ನ ನೋಡಿರ್ಬೋದು, ಯಾರೇ ಒಬ್ರು ಆಲ್ಕೋಹಾಲಿಕ್ ಅನ್ನ ನೋಡಿರ್ಬೋದು, ಅವ್ರ ಕಣ್ಣೆಲ್ಲ ಫುಲ್ ಕೆಂಪಗಿರುತ್ತೆ, ಅವ್ರು ತುಂಬಾ ತೆಳ್ಳಗಿರ್ತಾರೆ, ಅವ್ರು ದೇ ವಿಲ್ ನಾಟ್ ಬಿ ಏಬಲ್ ಟು ಗ್ರಾಸ್ಪ್ ವಾಟ್ ಎವರ್ ವಿ ಟೆಲ್, ದೇ ವಿಲ್ ಬಿ ಇನ್ ದೇರ್ ಓನ್ ಸ್ವೀಟ್ ವರ್ಲ್ಡ್. ಅವ್ರಿಗೆ ಊಟ ಹೋಗೋದಿಲ್ಲ, ಅವರಿಗೆ ಹೆಲ್ತ್ ಇಶ್ಯೂಸ್ ಶುರು ಆಗುತ್ತೆ, ಅವ್ರ ಬ್ಲಡ್ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ, RBC ಕೌಂಟ್ ಕಮ್ಮಿ ಆಗುತ್ತೆ, ಅಂಡ್ ದೇ ವಿಲ್ ಹ್ಯಾವ್ ಟು ಫೇಸ್ ಸಿವಿಯರ್ ಇಶ್ಯೂಸ್ ಆಸ್ ಅರ್ಲಿ ಆಸ್ 30-35 ಇಯರ್ಸ್. 30-35 ವರ್ಷಕ್ಕೇನೆ ಅವ್ರಿಗೆ ಇಂತಿರೋ ಕಾಯಿಲೆಗಳೆಲ್ಲ ಬರುತ್ತೆ. ಸೊ ನಾವು ಯಾಕೆ ನಿಮಗೆಲ್ಲಾನು ಇದರಿಂದ ದೂರ ಇರಿ ಅಂತ ಹೇಳ್ತೀವಿ ಅಂದ್ರೆ, ಅದನ್ನ ನೀವು ಶುರು ಮಾಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಇರೋದು. ಯಾವಾಗ ನೀವು ಶುರು ಮಾಡ್ತೀರಾ, ನಿಮಗೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಇರುತ್ತೆ. ಆಲ್ ಆಫ್ ಅಸ್ ವಾಂಟ್ ಟು ಅಚೀವ್. ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಾನೆ ನಾವು ಇರ್ತೀವಿ. ಆದ್ರೆ ಈ ಒಂದು ನಶೆಯನ್ನ ನಾವು ತಗೊಂಡಾಗ ಆ ಸಾಧನೆ ಅನ್ನೋ ಒಂದು ಕನಸು ಅಲ್ಲೇ ನೆತ್ತಿಗೆ ಚೂರು ಚೂರು ಹಾಕೊಂಡು ಹೋಗುತ್ತೆ. ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಡಿಟರ್ಮಿನೇಷನ್ ಏನು ಇರೋದಿಲ್ಲ. ನಾವು ಸಾಧನೆಯನ್ನ ಮಾಡಬೇಕು ಅಂತ ಇದ್ರೆ ಪ್ರಥಮವಾಗಿ ಮಾಡಬೇಕಾಗಿರೋದು ಈ ಏನು ಮಾದಕ ವಸ್ತುಗಳಿಂದ ದೂರ ಇರೋದು. ನಾವು ಅದನ್ನ ಮಾಡಿದ್ರೆ ಆಟೋಮ್ಯಾಟಿಕಲಿ ಆಲ್ ಆಫ್ ಅಸ್ ವಿಲ್ ಸಕ್ಸೀಡ್ ಇನ್ ಲೈಫ್. ನೀವು ಇಲ್ಲಿ ಕುತ್ಕೊಂಡಿರೋರೆಲ್ಲರನ್ನ ನೋಡ್ಬೋದು. ಐ ಕ್ಯಾನ್ ಅಶ್ಯೂರ್ ಯು ಆಲ್ ಆಫ್ ಅಸ್ ಆರ್ ಅನ್ ಎಕ್ಸಾಂಪಲ್ ಫಾರ್ ಇಟ್. ನಾವು ಯಾರಾದ್ರೂ ಏನಾದ್ರೂ ನಮ್ಮ ಕಾಲೇಜ್ ಟೈಮಲ್ಲಿ ಒಂದು ಬೇರೆ ದಾರಿಯನ್ನ ಹಿಡಿದಿದ್ರೆ ಇವತ್ತು ಇಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಲೆಟ್ ಅಸ್ ಬಿ ಅ ಲೆಸನ್ ಫಾರ್ ಆಲ್ ಆಫ್ ಯು. ನಿಮಗೆ ಯಾವಾಗಾದ್ರೂ ಏನಾದ್ರೂ ಯಾಕಂದ್ರೆ ಖಂಡಿತವಾಗ್ಲೂ ನಿಮಗ್ ಬೇಡ ಅಂದ್ರೆ ಬೇರೆ ಯಾರೋ ಬಂದ್ಬಿಟ್ಟು ನಿಮ್ಗೆ ಮಾಡಿ ಏನಾಗುತ್ತೆ, ಏನೂ ಆಗೋದಿಲ್ಲ ಈ ತರ ಹೇಳೋರು ತುಂಬಾ ಜನ ಇರ್ತಾರೆ. ಅವರೆಲ್ಲ ನಿಮ್ಮನ್ನ ಕಾಲು ಎಳೆಯೋರು ಅಷ್ಟೇ ಹೊರತು ನಿಮಗೆ ಏನೋ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಅವರು ಬಯಸೋರಲ್ಲ. ಸೊ ಯಾರೇ ಈ ತರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನ ಕೊಟ್ಟರು ದಯವಿಟ್ಟು ಸ್ವೀಕಾರ ಮಾಡಿ. ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಒಂದ್ 2 ನಿಮಿಷ ನಿಮ್ ತಾಯಿ ಅದಕ್ಕೆ ಓಕೆ ಅಂತೇಳಾಗ ಯೋಚನೆ ಮಾಡಿ. ನಿಮಗೇನಾದ್ರೂ ಆಯ್ತಪ್ಪ ನನ್ನ ತಾಯಿ ಇದಕ್ಕೆ ಓಕೆ ಕೊಡ್ತಾಳೆ ಅಂತ ಇದ್ರೆ ಖಂಡಿತವಾಗ್ಲೂ ಮುಂದೆ ಹೋಗಿ. ಯಾಕಂದ್ರೆ ತಾಯಿ ಯಾವತ್ತು ಈ ತರ ವಿಚಾರಕ್ಕೆ ಬೇಡ ಅನ್ನಲ್ಲ. ಆದ್ರೆ ಯಾವ್ದಾದ್ರು ಒಂದು ಪುಸ್ತಕ ಕೊಟ್ರೆ ತಗೋ ಅಂತ ತಾಯಿ ಯಾರು ಬೇಡ ಅಂತಾರ ನಿಮ್ಗೆ? ಇಲ್ಲ, ಪುಸ್ತಕ ತಗೊಳ್ಳಿ ಅಂತಾನೆ ಹೇಳ್ತಾರೆ. ಆದ್ರೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಸಿಗರೇಟ್ ಕೊಟ್ಟಾಗ ತಾಯಿ ತಗೋ ಅಂತ ಹೇಳ್ತಾರ? ಸಾಧ್ಯನೇ ಇಲ್ಲ. ಸೊ ಇದನ್ನ ನಾನು ಯಾವಾಗಲೂ ವೆರಿ ಸಿಂಪಲ್ ಒಂದು ಫಾರ್ಮುಲಾ ಕೊಡ್ತೀನಿ. ನಿಮಗೆ ಏನಾದ್ರೂ ಡೌಟ್ ಇದ್ದಾಗ, ಇಫ್ ಯು ಹ್ಯಾವ್ ಎನಿ ಡೌಟ್ ಇದು ನಾನು ಮಾಡ್ಬೇಕಾ ಮಾಡಬಾರ್ದ ಅಂತ, ನಿಮ್ಮ ತಾಯಿಯವರು ಏನ್ ಹೇಳ್ತಿದ್ರು ನೀವು ಅಥವಾ ನಿಮ್ಮ ತಂದೆಯವರು ಏನ್ ಹೇಳ್ತಾರೆ ಅದನ್ನ 1 ನಿಮಿಷ ಯೋಚನೆ ಮಾಡಿ. ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಬೋತ್ ಯುವರ್ ಪೇರೆಂಟ್ಸ್, ಅಪ್ಪ ಅಮ್ಮ ಇಬ್ರು ಆಯ್ತು ಅಂತ ಅವ್ರು ಹೇಳ್ತಾರೆ ಅನ್ಸಿದ್ರೆ ನಿಮಗೆ ಖಂಡಿತವಾಗ್ಲೂ ಮುಂದೆ ಹೋಗಿ 100% ಒಳ್ಳೇದಾಗಿದೆ. ಆದ್ರೆ ನಿಮ್ಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಇಷ್ಟೇ ಸಾಕು. ನೀವು ಇದಕ್ಕಿಂತ ದೊಡ್ಡದು ನಿಮ್ಗೆ ಬೇರೆ ಯಾವ ಒಂದು ಪರೀಕ್ಷೆಯೂ ಬೇಡ. ದಿಸ್ ಇಸ್ ದ ಲಿಟ್ಮಸ್ ಟೆಸ್ಟ್. ನೀವೆಲ್ಲ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ದ ಲಿಟ್ಮಸ್ ಟೆಸ್ಟ್. ಇದು ಸರಿನಾ ತಪ್ಪ ಅಂತ ಹೇಳೋದಕ್ಕೆ, ಇಫ್ ಇಟ್ ಇಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಯೋರ್ ಪೇರೆಂಟ್ಸ್, it is good. If it is not going to be approved by your parents, it is bad. So please keep this in mind. ನಾವು ನೀವೆಲ್ಲರಿಗೂ ಪ್ರತಿ ಬಾರಿಯೂ ನಾನು ಎಲ್ಲೇ ಹೋದರೂ ಈ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ, ತಂದೆ ತಾಯಿಯವರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಇವಾಗ ನಿಮಗೆ ಗೊತ್ತಾಗೋದಿಲ್ಲ ತಂದೆ ತಾಯಿಯವರು ಅವ್ರ ಏನು ಧ್ಯೇಯ, ಅವರ ಆಶಯ, ಅವ್ರು ಯಾಕೆ ಎಷ್ಟು ಕಷ್ಟಪಡ್ತಾರೆ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವರು ತೋರ್ಸೋದು ಇಲ್ಲ. ಆದ್ರೆ ನಾವು ಹೋಗ್ತಾ 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 ನಂತರ ಅರ್ಥ ಆಗುತ್ತೆ. ನನಗೆ ನಿಮ್ಮ ವಯಸ್ಸಲ್ಲಿದ್ದಾಗ ನನಗೆ ಅರ್ಥ ಆಗಿರ್ಲಿಲ್ಲ, ಇವಾಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ತಂದೆ ತಾಯಿಯವರು ಎಷ್ಟು ತ್ಯಾಗವನ್ನ ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ ಅಂತ. ಅದಕ್ಕೋಸ್ಕರನೇ ನೀವು ಕೂಡ ಅದನ್ನ ಯಾವತ್ತೂ ಮರಿಬೇಕು. ಆದಷ್ಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಡೌಟ್ ಬಂದ್ರು ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದು 2 ನಿಮಿಷ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ಅದು ಉತ್ತರನೂ ಸಿಗುತ್ತೆ, ನಿಮ್ಮ ಇಶ್ಯೂನು ಸಾಲ್ವ್ ಆಗುತ್ತೆ. ಇಷ್ಟರ ಜೊತೆಗೆ ಇಂಥ ಒಂದು ಒಳ್ಳೆಯ ಶಾಲೆಯಲ್ಲಿ, ಒಂದು ಒಳ್ಳೆಯ ಕಾಲೇಜಲ್ಲಿ
ಓದುವ ಭಾಗ್ಯ ನಿಮಗೆ ಸಿಕ್ಕಿದೆ, ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಬಿಕಾಸ್ ಎವ್ರಿಬಡಿ ಡು ನಾಟ್ ಗೆಟ್ ಅನ್ ಆಪರ್ಚುನಿಟಿ ಟು ಸ್ಟಡಿ ಇನ್ ಅ ಗುಡ್ ಸ್ಕೂಲ್ ಆರ್ ಕಾಲೇಜ್. ದಿ ಮೇನ್ ಅಡ್ವಾಂಟೇಜ್ ಆಫ್ ಸ್ಟಡಿಂಗ್ ಇನ್ ಅ ಗುಡ್ ಸ್ಕೂಲ್ ಆರ್ ಕಾಲೇಜ್ ಈಸ್ ಆಪರ್ಚುನಿಟೀಸ್. You have an opportunity to learn good communication. You have excellent teachers. You have people from all walks of life who will come and speak to you regarding different issues. This is not available everywhere. So please make use of this opportunity. ಅವಕಾಶ ಎಲ್ಲರಿಗೂ ಬರೋದಿಲ್ಲ. ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ನಿಮ್ಮ ಅಧ್ಯಯನ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಈ ಒಂದು ಸ್ಪಾಂಜ್ ತರ ಇರಬೇಕು. ಒಂದು ಸ್ಪಾಂಜಿನ ನೀರೊಳಗೆ ಹಾಕಿದ್ರೆ ಎಲ್ಲ ನೀರು ಕೊಡುತ್ತೆ. ನೀವು ಕೂಡ ಅದೇ ರೀತಿ ಇರಬೇಕು. ಯಾರ್ಯಾರು ಏನೇನು ಎಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಆಗುತ್ತೋ ಎಲ್ಲವನ್ನೂ ಹೀರ್ಕೋಬೇಕು. ಈ ವಯಸ್ಸು ಅಂತದ್ದು. ಸೊ ಕೈಂಡ್ಲಿ ಮೇಕ್ ಶ್ಯೂರ್ ದಟ್ ಯು ಅಬ್ಸರ್ವ್ ಎವ್ರಿಥಿಂಗ್ ದಟ್ ಈಸ್ ಅವೈಲೇಬಲ್ ಅರೌಂಡ್ ಯು, ದಟ್ ಈಸ್ ಟೋಲ್ಡ್ ಟು ಯು, that is instructed to you. ಇದನ್ನ ನೀವು ಮಾಡಿದಲ್ಲಿ definitely you will do extremely well in your life. And finally, I would like to tell all of you, please plan on being a good citizen first. ನೀವು ಯಾವಾಗಲೂ ಒಳ್ಳೆಯ ಪ್ರಜೆ ಮೊದಲು ಆಗಬೇಕು, ಆಮೇಲೆ ಬೇರೆ ಎಲ್ಲ ಬರುತ್ತೆ. Once you are a good citizen, everything else will follow you. When you are not a good citizen, maybe not, nothing will follow you. So ಅದಕ್ಕೋಸ್ಕರನೇ ಯಾರು ಒಬ್ಬ ಒಳ್ಳೆಯ ಪ್ರಜೆ ಅಂತ ನಿಮಗೆ ಒಂದು ಡೌಟ್ ಇದ್ರೆ, ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ನಿಮಗೆ ಯಾವಾಗಾರು ಟೈಮ್ ಇದ್ದಾಗ, ಆ್ಯಂಡ್ ಆಲ್ಸೋ ಐ ವುಡ್ ರಿಕ್ವೆಸ್ಟ್ ನಮ್ಮ ಶಿಕ್ಷಕರಿಗೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ, ಫಂಡಮೆಂಟಲ್ ಡ್ಯೂಟೀಸ್ನ ಯಾವಾಗಾದ್ರೂ ಒಂದ್ಸತಿ ಮಕ್ಕಳಿಗೆ ಹೇಳ್ಕೊಡೋ ವ್ಯವಸ್ಥೆ ಮಾಡಿ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ಎಲ್ಲರೂ ಹೇಳ್ಕೊಡ್ತೀವಿ, ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮರ್ತ್ಬಿಡ್ತೀವಿ ನಾವು. ದಯವಿಟ್ಟು ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಒಳ್ಳೆಯ ಪ್ರಜೆ ಯಾರು ಅಂತ ಕೇಳಿದ್ರೆ, ಯಾರು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ನ ಟು ದ ಲೆಟರ್ ಅಂಡ್ ಸ್ಪಿರಿಟ್ ಫಾಲೋ ಮಾಡ್ತಾರೆ, ದೇ ಆರ್ ಅ ಗುಡ್ ಸಿಟಿಸನ್, ದೇ ಆರ್ ಅ ಮಾಡೆಲ್ ಸಿಟಿಸನ್, ದೇ ವಿಲ್ ಲೀಡ್ ದ ಕಂಟ್ರಿ ಇನ್ ದ ಫ್ಯೂಚರ್. ಸೊ ಇದನ್ನ ನೀವು ದಯವಿಟ್ಟು ಒಳ್ಳೆಯ ಪ್ರಜೆ, ಯಾವಾಗಲೂ ಒಳ್ಳೆಯ ಪ್ರಜೆಯಾಗಿ ನಿಮ್ಮ ಒಂದು ಹಳ್ಳಿ, ನಿಮ್ಮ ಊರು, ನಿಮ್ಮ ರಾಜ್ಯ, ನಿಮ್ಮ ರಾಷ್ಟ್ರಕ್ಕೆ ಒಂದು ಉನ್ನತವಾದ ಹೆಸರನ್ನ ನೀವು ತಂದಿ ಅಂತ ಹೇಳ್ತಾ, ನಾವೆಲ್ಲರೂ ಯಾಕೆ ನಮ್ಮ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಕೊಳ್ತೀವಿ, ನಾವು ನಮ್ಮ ಎಲ್ಲರ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಕೂಡ ಇಟ್ಕೊಳ್ತೀವಿ. ಯಾಕೆ ಅಂದ್ರೆ ಮುಂದೊಂದು ದಿನ ನಾವು ಏನಾದ್ರೂ ಸಾಧನೆ ಮಾಡಿದಾಗ ಆ ಹಳ್ಳಿಯೂ ಆ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ. ಅದಕ್ಕೋಸ್ಕರನೇ ನಮ್ಮ ತಂದೆ ತಾಯಿಯವರೆಲ್ಲ ನಮ್ಮ ಹೆಸರುಗಳಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಟಿರ್ತಾರೆ. ಫಸ್ಟ್ ನಮ್ಮ ಫ್ಯಾಮಿಲಿ ನೇಮ್ ಇರುತ್ತೆ, ನಮ್ಮ ಹಳ್ಳಿ ಹೆಸರು ಇರುತ್ತೆ. ಯಾಕೆ ಅಂದ್ರೆ ಮುಂದೆ ಒಂದು ದಿನ ನಾವು ಯಾವಾಗ ಒಂದು ಸಾಧನೆಯನ್ನ ಮಾಡ್ತೀವಿ, ಆ ಹಳ್ಳಿ ಕೂಡ ಅದೇ ಮಟ್ಟಕ್ಕೆ ಒಂದು ಸಾಧನೆಯ ಹೆಮ್ಮೆಯನ್ನ ಏರ್ಲಿ ಅಂತ ಆ ಹೆಸರನ್ನ ಇಟ್ಕೊಂಡಿರ್ತೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಾಧನೆಯ ಜೊತೆಗೆ ನಿಮ್ಮ ಹಳ್ಳಿಯ ಹೆಸರು, ನಿಮ್ಮ ತಂದೆ ತಾಯಿಯ ಹೆಸರು, ಮತ್ತೆ ನಿಮ್ಮ ಪೂರ್ವಜರ ಹೆಸರನ್ನು ಕೂಡ ನೀವು ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ, ಅಂತಿಮವಾಗಿ ನಾನು ನಿಮ್ಮ ಜೊತೆ ಒಂದು ಎಕ್ಸರ್ಸೈಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನ್ನ ಜೊತೆ ಭಾಗಿಯಾಗ್ತೀರಾ? ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡು. ಆಯ್ತಾ? ಓಕೆನಾ? ನಾನು ಕೇಳಿಸ್ತಾ ಇಲ್ಲ. ಇವಾಗ ಎಲ್ಲರೂ ತಂದೆ ತಾಯಿ ಮೇಲೆ ಪ್ರೀತಿ ಇದೆಯಾ? ಯಾರ್ಯಾರು ಪ್ರೀತಿ ಇದೆ ಕೈ ಎತ್ತಿದ ಮೇಲೆ? ವೆರಿ ಗುಡ್, ಆಲ್ ರೈಟ್, ಥ್ಯಾಂಕ್ಸ್. ಇವಾಗ ನೆಕ್ಸ್ಟ್, ಯಾರ್ಯಾರು ತಂದೆ ತಾಯಿ ಹತ್ರ ಟೂ ವೀಲರ್ ಇದೆ ಕೈ ಎತ್ತಿದ ಮೇಲೆ? ಎಸ್, ವೆರಿ ಗುಡ್. ಇವಾಗ ಹ್ಯಾಂಡ್ಸ್ ಡೌನ್. ಲಾಸ್ಟ್ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸತ್ಯ ಹೇಳಬೇಕು. ಯಾರ್ಯಾರು ತಂದೆ ತಾಯಿಯವರು ಹೆಲ್ಮೆಟ್ ಹಾಕೊಂಡು ಟೂ ವೀಲರ್ ಓಡಿಸ್ತಾರೆ ನೋಡಿ. ಇಷ್ಟೇ ಜನಕ್ಕೆ ತಂದೆ ತಾಯಿಗೆ ಪ್ರೀತಿ ಇರೋದು, ಬೇರೆಯವ್ರು ಯಾರಿಗೂ ಪ್ರೀತಿ ಇಲ್ಲ ಅಂತ ಹ್ಯಾಂಡ್ಸ್ ಡೌನ್.
ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಯ ಪ್ರೀತಿ ಇತ್ತು ಅಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕದೆ ಮನೆಯಿಂದ ಆಚೆ ಕಳಿಸೋದಿಲ್ಲ. ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಯ ಪ್ರೀತಿ ಇತ್ತು ಅಂದ್ರೆ ಅವರು ಹೆಲ್ಮೆಟ್ ಹಾಕೊಂಡು ಹೋಗೋ ತನಕ ನೀವು ಹಠ ಮಾಡಬೇಕು. ಇಲ್ಲ ಅಂದ್ರೆ ನಿಮಗೆ ಪ್ರೀತಿ ಇಲ್ಲ ಅಂತ ಆಯ್ತು. ಯಾಕಂದ್ರೆ ಅವರಿಗೆ ವಿತೌಟ್ ಪ್ರೊಟೆಕ್ಷನ್ ಸೆಟ್ಟಿಂಗ್ ಅವಸರ. ಆಕ್ಸಿಡೆಂಟ್ ಏನು ಹೇಳಿ ಬರುತ್ತೆ, ನಮಗೆ ಹೇಳಿ ಬರೋದಿಲ್ಲ. ಆದ್ರೆ ನಾವು ಪ್ರತಿದಿನ ಜಾಗೃತರಾಗಿರಬೇಕು. ನಿಮಗೆಲ್ಲ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಮೆಟ್ ಹಾಕಿಸಿ ಮನೆಯಿಂದ ಆಚೆ ಕಳಿಸಿ. ನೀವೆಲ್ಲ ಇನ್ನು 17-18 ಇಯರ್ಸ್ ಸ್ಟಾರ್ಟಿಂಗ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇಲ್ಲಾಂದ್ರೆ ನೀವು ಹೆಲ್ಮೆಟ್ ಹಾಕೊಂಡೆ ಆಚೆ ಹೋಗ್ಬೇಕಿತ್ತು. ನಾನು ಡಿಗ್ರಿ ಕಾಲೇಜ್ ಹೋದ್ರೆ ಅದನ್ನ ಹೇಳ್ತೀನಿ, ಇದು PU ಕಾಲೇಜ್ ಅಂತ ಹೇಳಿದ್ರು, ಅದಕ್ಕೆ ನಿಮಗೆ ನಾನು ಹೇಳ್ತಾ ಇಲ್ಲ. ಯಾವಾಗಲೂ 2 ವೀಲರ್ ಹಾಕೊಂಡು ಹೋಗ್ಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು. ನಿಮಗೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇದ್ರೆ ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರು ಹೆಲ್ಮೆಟ್ ಹಾಕದೆ ಆಚೆ ಹೋಗಬಾರ್ದು. ಇದು ನಾನು ಎಲ್ಲ ನೋಡ್ಕೊತೀರಾ? ಗ್ಯಾರಂಟಿನಾ? ಇವಾಗ ನೆಕ್ಸ್ಟ್ ಟೈಮ್ ನಾನು ಯಾರು ದೊಡ್ಡವರು ಹಿರಿಯರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಅವ್ರನ್ನ ಸ್ಟೇಷನ್ಗೆ ಕಳಿಸೋದಲ್ಲೇ ನಿಮ್ಮನ್ನು ಸ್ಟೇಷನ್ಗೆ ಕಳಿಸ್ತೀನಿ. ಅಮರ್ಜಿ ಸ್ಕೂಲ್ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ನಾನು ನಿಮ್ಮನ್ನು ಸ್ಟೇಷನ್ಗೆ ಕಳಿಸ್ತೀನಿ. ಯಾಕಂದ್ರೆ ನಿಮ್ಮ ಕೇಸ್ ಹಾಕ್ತೀನಿ, ನಾನು ನಿಮ್ಮ ತಂದೆ ತಾಯಿಯವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಯಾಕಂದ್ರೆ ನೋಡಿ, ಆಕ್ಸಿಡೆಂಟು ಹೇಳಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾವು ನಮ್ಮ ಸುರಕ್ಷತೆಯನ್ನ ನೋಡ್ಕೋಬೇಕು. ನಮ್ಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅವರ ಸುರಕ್ಷತೆಯನ್ನ ನೋಡ್ಕೋಬೇಕು. ದಯವಿಟ್ಟು ನಾವು ಫೈನ್ ಹಾಕಿಸಿ ಹೆಲ್ಮೆಟ್ ಹಾಕಿಸ್ಬೋದು, ಆದ್ರೆ ದಟ್ ಈಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಈಸ್ ಟು ಎನ್ಶೋರ್ ಸೇಫ್ಟಿ ಆಫ್ ಅ ಲವ್ಡ್ ಒನ್. ನಮಗೆ ಯಾರ ಮೇಲೆ ಪ್ರೀತಿ ಇದೆ ಅವರಿಗೆ ಫಸ್ಟ್ ನಾವು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತಾನೆ ಹೇಳ್ಬೇಕು ನಾವು. ಅದಕ್ಕೆ ನಿಮ್ಮ ತಂದೆ ತಾಯಿಯವರಿಗೆ ಇವತ್ತಿಂದ ಈ ಒಂದು ಮಾತನ್ನ ನೀವು ಖಂಡಿತವಾಗಿ ಹೇಳ್ತೀರಾ ಅಂತ ಒಂದು ಭರವಸೆಯ ಮೇರೆಗೆ ನೀವೆಲ್ಲರಿಗೂ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಹೋಗಿ ಒಂದು ಉತ್ತಮವಾದ ಪ್ರಜೆಯನ್ನ ಆಗಿ ನಮ್ಮ ಮುಳುಬಾಗಿಲ ಹೆಸರನ್ನ ನೀವೆಲ್ಲರೂ ಒಂದು ಉದಯ ಮಾಡಲಿ ಅಂತ ಹೇಳ್ತಾ, ಈ ದಿನ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಾಜ್ ಅವರಿಗೆ ಮತ್ತು ಎಲ್ಲ ಈ ಒಂದು ವಿದ್ಯಾಸಂಸ್ಥೆಯ ಪಾಲ್ಗೊಳ್ಳುವವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳು